ನಮಸ್ಕಾರ ವೀಕ್ಷಕರೇ, ಇವತ್ತು ಝಟ್ಪಟ್ ಅಂತ ಮನೆಯಲ್ಲಿರೋ ಸಾಮಾನುಗಳನ್ನು ಬಳಸಿ ವಾತ್ಸಲ್ಯ ಪಾಕಶಾಲೆಯಲ್ಲಿ ಈರುಳ್ಳಿ ಪರೋಟ ಝಟ್ಪಟ್ ಅಂತ ಮಾಡೋಣ ಬನ್ನಿ. ಇಲ್ಲಿ ಈರುಳ್ಳಿ ಹಾಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸಿನಕಾಯಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು, ಹಾಗೆ ಚಾಟ್ ಮಸಾಲ, ಗರಂ ಮಸಾಲ, ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು ಹಾಗೆ 2-3 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕು. ಹಾಗೆ ಚಪಾತಿನ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಎಣ್ಣೆನ ಹರಡ್ಕೋಬೇಕು. ನಂತರ ಈ ಚಪಾತಿ ಮೇಲೆ ನಾವು ಮಾಡಿಟ್ಕೊಂಡಿರೋ ಪರಾಟ ಮಿಶ್ರಣನ ಅಂದರೆ ಈರುಳ್ಳಿ ಮಿಕ್ಸ್ನ ಇದಕ್ಕೆ ಹಾಕಿ ಇನ್ನೊಂದು ಚಪಾತಿನ ಲಟ್ಟಿಸ್ಕೊಂಡು ಇದರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ನಂತರ ಕಟರ್ನ ಸಹಾಯದಿಂದ ಕಟ್ ಮಾಡಿಕೊಂಡು ಒಂದೊಂದಾಗಿ ರೋಲ್ ಮಾಡ್ಕೋಬೇಕು. ನಂತರ ಇದನ್ನು ಹೀಗೆ ಪ್ರೆಸ್ ಮಾಡ್ಕೋಬೇಕು. ಈಗ ಪರಾಟ ಮಾಡೋದಕ್ಕೆ ಪೇಡ ರೆಡಿಯಾಗಿದೆ. ನೋಡಿಲಿ ಹೇಗೆ ಕಾಣಿಸ್ತಿದೆ ಅಂತ. ಈಗ ನಾವು ಒಂದೊಂದೇ ಪರಾಟನ ರೆಡಿ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ, ನೀವು ಬೇಕಾದರೆ ತುಪ್ಪನ ಯೂಸ್ ಮಾಡ್ಕೋಬಹುದು. ಎಲ್ಲ ಪರಾಟನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಜೊತೆಯಾಗಿ ದಹಿ ಬೂಂದಿ ಮಾಡೋಣ. ಮೊಸರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆನ ಸೇರಿಸ್ಕೊಂಡು ನಾನಿಲ್ಲಿ ಖಾರ ಬೂಂದಿನ ಹಾಕ್ತಾಯಿದ್ದೀನಿ. ಖಾರ ಬೂಂದಿ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ದಹಿ ಬೂಂದಿ ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡೋಣ ಬನ್ನಿ. ಪರಾಟ ಜೊತೆ ನಾನು ಕೆಂಪು ಮೆಣಸಿನಕಾಯಿಯ ಸೆಜ್ವಾನ್ ಚಟ್ನಿ ಹಾಗೆ ತುಪ್ಪ ಮತ್ತು ನಾವು ಮಾಡಿರೋ ದಹಿ ಬೂಂದಿ ರಾಯ್ತಾನ ಸರ್ವ್ ಮಾಡೋಣ. ಇದನ್ನು ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ.